ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ. ನಾವಿರೋ ಅಪಾರ್ಟ್ಮೆಂಟಲ್ಲಿ ಇವತ್ತೆಲ್ಲ ಸುಮಾರು ಸ್ಟಾಲ್‌ಗಳು ಹಾಕಿದ್ರು. ಫುಡ್ ಸ್ಟಾಲ್‌ಗಳು ಹಾಕಿದ್ರು. ಲೇಡೀಸ್ ಆಕ್ಸೆಸರೀಸ್‌ದೆಲ್ಲ ಹಾಕಿದ್ರು. ಸಮ್ ಫ್ಯಾಬ್ರಿಕ್‌ದು, ಕುರ್ತಾ ಸೆಟ್‌ದು ಸುಮಾರು ಸ್ಟಾಲ್‌ಗಳು ಹಾಕಿದ್ರು. ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಫಸ್ಟ್ ನಂಗೆ ಹೋದ ತಕ್ಷಣ ಸಿಕ್ಕಿದ್ದೇ ಕಿಡ್ಸ್‌ದು ಪ್ಲೇ ಗ್ರೌಂಡ್ ಲೈಕ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಎಲ್ಲ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿತ್ತು. ಮಕ್ಳಿಗೆಲ್ಲ ಆಟ ಆಡಕ್ ಬಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಮಕ್ಳು ತುಂಬಾ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ರು ಆಕ್ಚುಲಿ. ಫಸ್ಟ್ ಅದನ್ನೇ ನೋಡಕ್ ಹೋದೆ. ಅದೆಲ್ಲ ನೋಡ್ಕೊಂಡು ಅದಾದ್ಮೇಲೆ ಮತ್ತೆ ಆಕ್ಸೆಸರೀಸ್ ಕಡೆ ಬಂದೆ. ಸುಮ್ನೆ ನೋಡ್ಕೊಂಡು ಹೋಗ್ತಾ ಇದ್ದೆ. ನನ್ಗೆ ಯಾವ್ದನ್ನು ಬೈ ಮಾಡ್ಬೇಕು ಅಂತ ಏನು ಅಷ್ಟು ಇಷ್ಟ ಆಗ್ಲಿಲ್ಲ. ಬಿಕಾಸ್ ನಾನು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಎಲ್ಲ ಹಾಕೊಳ್ಳೋದು ಕಮ್ಮಿ. ಅಂಡ್ ಈ ಸ್ಟಾಲ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಇದು ಹ್ಯಾಂಡ್ ಮೇಡ್ ಜ್ಯುವೆಲರಿ ಅಂಡ್ ವಿತ್ ಅ ಕಂಪ್ಲೀಟ್ ಪ್ಯೂರ್ ಕಾಟನ್ ಫ್ಯಾಬ್ರಿಕ್ ಇಂದ ಮಾಡಿದಾರಂತೆ. ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ಆಮೇಲೆ ಇಲ್ಲಿ ಪೂರಿ ಜಗನ್ನಾಥದ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ನೋಡಿದೆ. ಅದು ತುಂಬಾ ಕ್ಯೂಟ್ ಆಗಿತ್ತು. ಅದಾದ್ಮೇಲೆ ಅದ್ರ ಪಕ್ಕನೇ ಕುರ್ತಾ ಸೆಟ್ ಅದೆಲ್ಲ ಹಾಕಿದ್ರು. ಬಟ್ ಪ್ರೈಸ್ ಎಲ್ಲ ತುಂಬಾ ಎಕ್ಸ್‌ಪೆನ್ಸಿವ್ ಇತ್ತು. ನಾನು ತಗೋಳಣ ಚೆನ್ನಾಗಿರೋದು ಚೆನ್ನಾಗ್ ಅನ್ಸಿದ್ರೆ ತಗೋಳಣ ಅಂತ ಪ್ರೈಸ್ ಎಲ್ಲ ಕೇಳ್ತಿದ್ದೆ. ಬಟ್ ತುಂಬಾ ಎಕ್ಸ್‌ಪೆನ್ಸಿವ್ ಇತ್ತು. ಲೈಕ್ 1000 1500 ಹೇಳ್ತಿದ್ರು. ಒಂದು ಸಿಂಗಲ್ ಕುರ್ತಾ. ಅದು ಪೇರ್ ಇಲ್ದೇ ಇದ್ರು ಕೂಡ ಲೈಕ್ ಸಿಂಗಲ್ ಟಾಪ್, ಸಿಂಗಲ್ ಪ್ಯಾಂಟ್‌ಗೆಲ್ಲ 1000 ಹೇಳ್ತಾ ಇದ್ರು. ನಂಗೇನು ಫ್ಯಾಬ್ರಿಕ್‌ಗೆ ಅಷ್ಟು ವರ್ತ್ ಅನ್ಸಿಲ್ಲ ಅಮೌಂಟು. ಸೊ ನಾನು ಅದಕ್ಕೆ ವಾಪಸ್ ಬಂದೆ. ಅಲ್ಲಿನ್ನೂ ತಗೊಳ್ಳಿಲ್ಲ. ಅದಾದ್ಮೇಲೆ ಫುಡ್ಡು, ಸರ್ವಿಂಗ್ ಬೌಲ್, ಸರ್ವಿಂಗ್ ಪ್ಲೇಟ್ಸು ಮತ್ತೆ ಟ್ರೇಗಳೆಲ್ಲ ತುಂಬಾ ಚೆನ್ನಾಗಿತ್ತು. ತುಂಬಾ ಅಥೆಂಟಿಕ್ ಫೀಲ್ ಲೈಕ್ ಹ್ಯಾಂಡ್‌ಮೇಡ್ ತರ ಡಿಸೈನ್ಸ್ ಎಲ್ಲ ಇಟ್ಟಿದ್ದು ತುಂಬಾ ಕ್ಯೂಟ್ ಆಗಿತ್ತು. ಅದ್ರ ಪಕ್ಕದಲ್ಲೇ ರಾಖಿ ಎಲ್ಲ ಇಟ್ಟಿದ್ರು. ಇನ್ನೇನು ರಕ್ಷಾ ಬಂಧನ್ ಬರ್ತಾ ಇದೆ. ಸೊ, ಆ ರಾಖಿ ಎಲ್ಲ ಇಟ್ಟಿದ್ರು. ಅದು ತುಂಬಾ ಚೆನ್ನಾಗಿತ್ತು ನೋಡ್ಕೊಂಡ್ ಬಂದೆ. ಒಂದೆರಡು ತಗೊಂಡೆ ಆಕ್ಚುಲಿ ರಾಖಿನ್ ಮಾತ್ರ. ಅದಾದ್ಮೇಲೆ ಪಕ್ಕದಲ್ಲಿ ಆಕ್ಸೆಸರೀಸ್ ಎಲ್ಲ ಇಟ್ಟಿದ್ರು ಲೇಡೀಸ್‌ಗೆ. ತುಂಬಾ ಚೆನ್ನಾಗಿತ್ತು. ಆಂಟಿಕ್ ಪೀಸಸು ಇತ್ತು. ಮತ್ತೆ ಬ್ಲಾಕ್ ಶೇಡ್ಸ್ ಅಂಡ್ ಎಲ್ಲ ತರ ವೆರೈಟೀಸ್ ಆಫ್ ಜ್ಯುವೆಲರಿ ಇತ್ತು. ಅದಾದ್ಮೇಲೆ ಇಲ್ಲಿ ಗೇಮ್ಸ್ ಆಡಿಸ್ತಾ ಇದ್ರು. ಯಾರು ವಿನ್ ಆಗ್ತಾರೆ ಅವರಿಗೆ ಪಾನಿಪುರಿ ಎಷ್ಟು ಬೇಕಾದ್ರೂ ಅನ್‌ಲಿಮಿಟೆಡ್ ಪಾನಿಪುರಿ ತಿನ್ಬಹುದು ಅಂತ ಆಫರ್ ಇತ್ತು. ಬಟ್ ನಾನೇನು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ. ಬಿಕಾಸ್ ನಾನು ಒಬ್ಳೇ ಹೋಗಿದ್ದೆ. ಅಪಾರ್ಟ್ಮೆಂಟ್ ಕೆಳಗಡೆ ನಾನು 11th ಫ್ಲೋರ್ ಅಲ್ಲಿ ಇರೋದು ಆಕ್ಚುಲಿ. ಕೆಳಗಡೆ ಒಬ್ಳೇ ಹೋಗಿದ್ದೆ. ಸೊ, ನಂಗೆ ಒಬ್ಳೇ ಆಟ ಆಡಕ್ಕೆ ಅಷ್ಟು ಇಷ್ಟ ಆಗಿಲ್ಲ. ಯಾರಾದ್ರೂ ಜೊತೆಗಿದ್ದಿದ್ರೆ ಮೇ ಬಿ ಆಟ ಆಡಬಹುದಿತ್ತು. ಸೊ, ಯಾರೋ ಒಬ್ರು ವಿನ್ ಆದ್ರು. ಎಲ್ಲ ಕ್ಲಾಪ್ಸ್ ಮಾಡ್ಕೊಂಡು ಖುಷಿಯಾಗೆಲ್ಲ ನೋಡ್ತಾ ಇದ್ರು. ಅದಾದ್ಮೇಲೆ ಈ ಕಡೆ ಪ್ಲಾಂಟ್ ಕಡೆ ಬಂದೆ. ತುಂಬಾ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದ್ರು. ನಾನು ಲಾಸ್ಟ್ ವೀಕ್ ತಗೊಂಡ್ಬಿಟ್ಟಿದ್ದೆ ಪ್ಲಾಂಟ್ಸ್ ಎಲ್ಲ. ಸೊ, ನಾನೇನು ತಗೊಳಕ್ ಹೋಗ್ಲಿಲ್ಲ. ಅದಾದ್ಮೇಲೆ ಕಿಡ್ಸ್‌ಗೆ ಬುಕ್ಸಸ್ಸು, ಬಾಟಲ್ಸು ಎಲ್ಲ ಡಿಸೈನ್ ಮಾಡಿರೋದೆಲ್ಲ ತುಂಬಾ ಚೆನ್ನಾಗಿತ್ತು. ಹಂಗೆ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ಎಲ್ಲ ವೆರೈಟೀಸ್ ಆಫ್ ಸ್ಟಾಲ್‌ಗಳು ತುಂಬಾ ತರ ಹಾಕಿದ್ರು. ಅದಾದ್ಮೇಲೆ ಮ್ಯಾಟ್ಸು ಮತ್ತೆ ಪಿಕಲ್ಸ್ ತುಂಬಾ ತರ ವೆರೈಟೀಸ್ ಆಫ್ ಇತ್ತು. ನಂಗೆ ಯಾವ್ದನ್ನು ಬೈ ಮಾಡ್ಬೇಕು ಅಂತ ಏನು ಅನ್ಸಿಲ್ಲ. ಬಿಕಾಸ್ ನಾವು ಅಮ್ಮನೇ ಮಾಡ್ಕೊಡ್ತಾರೆ. ಹೋಮ್ ಮೇಡು ಪಿಕಲ್ಸ್ ಎಲ್ಲ ಮಾಡ್ಕೊಡ್ತಾರೆ. ಸೊ, ನಾನು ಯಾವ್ದನ್ನು ತಗೊಳ್ಳಿಲ್ಲ. ಬಟ್ ಸ್ಯಾರೀಸ್ ಮಾತ್ರ ಪ್ಯೂರ್ ಕಾಟನ್ಸ್ ಎಲ್ಲ ಇತ್ತು. ಸೊ, ನೋಡ್ದೆ. ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಬಟ್ ಅಷ್ಟು ಇಷ್ಟ ಆಗ್ಲಿಲ್ಲ. ಸೊ, ವಾಪಸ್ ಬಂದೆ. ಈ ಸ್ಟಾಲ್ ಬಗ್ಗೆ ಹೇಳಲೇಬೇಕು ನಿಮ್ಗೆ. ಇದು ಹ್ಯಾಂಡ್ ಮೇಡ್, ಕಸ್ಟಮೈಸ್ಡ್ ಸಮಥಿಂಗ್ ಇವಾಗೆಲ್ಲ ಮ್ಯಾರೇಜ್ ಎಲ್ಲ ಆದ್ಮೇಲೆ ಮಿನಿಯೇಚರ್ ತರ ಮಾಡ್ಸಿ ಮಾಡ್ಕೊಂತಾರಲ್ಲ. ಫೋಟೋಸ್ ಹಾಕಿ ಮೋಲ್ಡ್ ಎಲ್ಲ ಮಾಡ್ಕೊಂಡು ಇಟ್ಕೊಂತಾರೆ. ಐ ಡೋಂಟ್ ನೋ ದ ಎಕ್ಸಾಕ್ಟ್ ನೇಮ್. ಬಟ್ ತುಂಬಾ ಕ್ಯೂಟ್ ಆಗಿತ್ತು. ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಅದೊಂದು ಪ್ಲೇಟ್ ಬೇಕಿತ್ತು. ಸೊ, ಆರ್ಡರ್ ಕೊಟ್ಟೆ. ಅದಾದ್ಮೇಲೆ ಇಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ ಇದು. ಅದು ಫೋಟೋಸ್ ಏನಾದ್ರೂ ಪಿಡಿಎಫ್ ಅಲ್ಲಿ ಕಳ್ಸಿಕೊಟ್ರೆ ಅದನ್ನ ಫ್ರಿಡ್ಜ್ ಮ್ಯಾಗ್ನೆಟ್ ಆಗಿ ವಿತಿನ್ 10 ಮಿನಿಟ್ಸ್ ಅಲ್ಲಿ ಮಾಡ್ಕೊಡ್ತಾರೆ. ಪ್ರೈಸ್ ಎಲ್ಲ ಓಕೆ. ಅಲ್ಲೇ ಆಕ್ಚುಲಿ ಲೇಡೀಸ್ ಮಾಡ್ತಾ ಇದ್ದಿದ್ದು. ಇಬ್ರು ಹುಡುಗೀರು ಸೇರ್ಕೊಂಡು ಮಾಡ್ತಾ ಇದ್ರು. ನಂಗೆ ತುಂಬಾ ಖುಷಿ ಆಯ್ತು. ಅದಕ್ಕೋಸ್ಕರ ನಾನು ಒಂದು ತಗೊಂಡೆ. ನಂಗೆ ದೇವ್ರದು ಫ್ರಿಡ್ಜ್ ಮ್ಯಾಗ್ನೆಟ್ ಬೇಕಿತ್ತು. ಸೊ, ನಾನು ದೇವ್ರದ್ದು ಮಾಡಿಸ್ಕೊಂಡೆ. ಫೋಟೋದೇನು ಮಾಡಿಸ್ಕೊಂಡಿಲ್ಲ. ಬಟ್ ಕಸ್ಟಮೈಸ್ ಅಲ್ಲೇ ವಿತಿನ್ 15 ಮಿನಿಟ್ಸ್ ಅಲ್ಲಿ ಮಾಡ್ಕೊಡ್ತಾ ಇದ್ರು. ತುಂಬಾ ಖುಷಿ ಆಯ್ತು. ಅಲ್ಲೇ ಪಕ್ಕದಲ್ಲೇ ಸ್ವೀಟ್ ಕಾರ್ನ್ ಮತ್ತೆ ಜ್ಯೂಸ್ ಶಾಪ್ ಇತ್ತು. ಸೊ, ನಾನು ಸ್ವೀಟ್ ಕಾರ್ನ್ ತಗೋಣ ಅನ್ಕೊಂಡೆ. ಬಟ್ 150 ಹೇಳಿದ್ರು. ಸೊ, 150 ಎಲ್ಲ ಕೊಟ್ಟು ತಿನ್ನೋದು ಬೇಡ ಅನ್ಕೊಂಡು ಸುಮ್ನಾಗ್ಬಿಟ್ಟೆ. ಅದಾದ್ಮೇಲೆ ಪಕ್ಕದಲ್ಲೇ ಮೋಮೋಸು, ಸಮೋಸ ಎಲ್ಲ ಇಟ್ಟಿದ್ರು. ಮೋಮೋಸ್ ನೋಡೋಣ ಅಂತ ಬಂದೆ. ತುಂಬಾ ಕಲರ್‌ದೆಲ್ಲ ಹಾಕಿದ್ರು. ಫುಡ್ ಕಲರ್ ಎಲ್ಲ ಹಾಕಿರ್ತಾರೆ ಅಂತ ಗೊತ್ತಾಗ್ತಿತ್ತು. ಎಲ್ಲ ಕಲರ್ ಮೋಮೋಸ್, ವೆರೈಟೀಸ್ ಆಫ್ ಮೋಮೋಸ್. ಅದ್ ನೋಡಿದ್ರೆ ಏನ್ ತಿನ್ಬೇಕು ಅನ್ಸಿಲ್ಲ. ಸೊ, ವಾಪಸ್ ಬಂದೆ. ಅದಾದ್ಮೇಲೆ ಗೋಲ್ಗಪ್ಪ ತಿನ್ನೋಣ ಅಂತ 1 ಪ್ಲೇಟ್ ಗೋಲ್ಗಪ್ಪ ತಗೊಂಡೆ. ಅದು ₹100 1 ಪ್ಲೇಟ್ ಗೋಲ್ಗಪ್ಪ. ನಿಮ್ಗೆ ರೋಡ್ ಸೈಡಲ್ಲಿ ಸಿಕ್ಕೋದೇ ₹35 ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬರೀ 6 ಗೋಲ್ಗಪ್ಪ ಕೊಟ್ರು. ತುಂಬಾ ಬೇಜಾರಾಯ್ತು. ಯಾಕಾದ್ರು ತಗೋಳೋಣ ಅನ್ಸ್ತು. ವಾಪಸ್ ಎಲ್ಲ ತಿನ್ಕೊಂಡು ವಾಪಸ್ ಮನೆಗೆ ಬಂದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.